Fourth standard ಮ್ಯಾಥ್ಸ್ ಮೇಲ ಮ್ಯಾಥಮೆಟಿಕ್ಸ್. 4ನೇ ತರಗತಿ ಗಣಿತ ಮೇಳ ಗಣಿತ ವಿಷಯ. ಚಾಪ್ಟರ್ 2 ಹೈಡ್ ಅಂಡ್ ಸೀಕ್ ಕಣ್ಣ ಮುಚ್ಚಾಲೆ. ಬಹಳಷ್ಟು ಮಂದಿಯ ಅಪೇಕ್ಷೆಯ ಮೇರೆಗೆ, ವ್ಯೂವರ್ಸ್ ಗಳ ಅಪೇಕ್ಷೆಯ ಮೇರೆಗೆ ಈ ವಿಡಿಯೋ ಮಾಡ್ತಾ ಇದೆ. ಮೊದ್ಲಿನ ಒಂದು ವಿಡಿಯೋ ಚೆನ್ನಾಗಿ ರೆಸ್ಪಾನ್ಸ್ ಬಂತು, ಚೆನ್ನಾಗಿ ಅಂದ್ರೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಹಂಗಾಗಿ ಎರಡನೇ ವಿಡಿಯೋ ಮಾಡ್ರಿ ಅಂತ ಬಹಳಷ್ಟು ಕೇಳ್ಕೊಂತಾ ಇರೋದ್ರಿಂದ ಇದನ್ನ ಮಾಡ್ತಾ ಇದೀವಿ. ಹೈಡ್ ಅಂಡ್ ಸೀಕ್ ನೋಡೋಣ. ಈಗ ವಿವರಣೆ ಎಕ್ಸ್ಪ್ಲನೇಷನ್ ನೋಡುವ ಪೂರ್ವದಲ್ಲಿ ಈ ಚಾನಲ್ ಅನ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಲೆಟ್ ಅಸ್ ಸ್ಟಾರ್ಟ್. ವೇರ್ ಆರ್ ಯು ಹೈಡಿಂಗ್? ನೀನೆಲ್ಲಿ ಅಡಗಿರುವೆ? ಇಲ್ಲಿ ಒಂದಿಷ್ಟು ಮಕ್ಕಳ ಹೆಸರನ್ನ ಕೊಟ್ಟರು ನೋಡ್ರಿ. ಜಗತ್, ಮೀನಿ, ಬೋಲು, ರಾಣಿ. ಸೀನ್ 1 ಒಬ್ಬರು ಇನ್ನೊಬ್ಬರನ್ನ ನೋಡುತ್ತಿದ್ದಾರೆ. ಇಲ್ಲಿ ಇವ್ರ್ಯಾರು? ಮೀನಿ ಅನ್ನೋರು ಬೇರೆಯವ್ರನ್ನ ನೋಡ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲೇ ಜಗತ್, ಇವರು ಮೀನಿ, ಬೋಲು, ರಾಣಿ. ಜಗತ್, ಆಲ್ ಆಫ್ ಯು ಗೋ ಅಂಡ್ ಹೈಡ್. ರಾಣಿ ಹೇಳ್ತಾಳೆ ಈಗ, ಜಗತ್, ಆಲ್ ಆಫ್ ಯು, ನೀವೆಲ್ಲರೂ ಹೋಗಿ ಬಚ್ಚಿಟ್ಟುಕೊಳ್ಳಿ. ಐ ವಿಲ್ ಫೈಂಡ್ ಯು, ನಾನು ನಿಮ್ಮನ್ನ ಹುಡುಕುತ್ತೇನೆ. ಇದು ಸೀನ್ 2 ದೊಳಗ ಆಯ್ತು. ಸೀನ್ 3 ಒಳಗ ಹುಡುಕ್ತಾ ಇದಾರ, ರಾಣಿಯವರು ಹುಡುಕ್ತಾ ಇದ್ದಾಳ ಅವ್ರನ್ನೆಲ್ಲರನ್ನು. ನೆಕ್ಸ್ಟ್ ಸೀನ್ 4ದಲ್ಲಿ ಅವರೆಲ್ಲ ಬಚ್ಚಿಟ್ಕೊಂಡ್ರ ಹುಡುಕ್ತಾ ಇರ್ತಾರ. ಲೆಟ್ ಅಸ್ ಡೂ, ನಾವು ಮಾಡೋಣ. ಏನ್ ಮಾಡೋಣ? ಲುಕ್ ಅಟ್ ದ ಪಿಕ್ಚರ್ ಅಂಡ್ ಆನ್ಸರ್ ದ ಫಾಲೋಯಿಂಗ್. ವಿಚ್ ಗೇಮ್ ಆರ್ ದ ಚಿಲ್ಡ್ರನ್ ಪ್ಲೇಯಿಂಗ್? Children playing hide and seek game. Hide and seek. Who is looking from the top? ಟಾಪ್ ದಿಂದ ನೋಡ್ತಾ ಇರೋರು ಯಾರು? ಇವ್ರ ಹೆಸರು ಇಲ್ಲಿದೆ ನೋಡ್ರಿ, ಮೀನಿ. ಮೀನಿ is looking from the top. In scene 1, if Rani faces towards the hut. ದೃಶ್ಯ 1ರಲ್ಲಿ ರಾಣಿ ಗುಡಿಸಲಿನೆಡೆಗೆ ನೋಡುತ್ತಿದ್ದರೆ. Will she able to see who all are hiding near the hut? ಯಾರೆಲ್ಲ ಗುಡಿಸಿನ ಹತ್ತಿರದಲ್ಲಿ ಅಡಗಿದ್ದಾರೆ ಎಂಬುದನ್ನ ನೋಡಲು ಅವಳಿಗೆ ಆಗುತ್ತಿದೆಯೇ? ನೋಡ್ರಿ, ಇನ್ ಸೀನ್ 1 ಇಫ್ ರಾಣಿ ಮೇಲ್ಗಡೆ ಅದಾರ ಗುಡಿಸಲಲ್ಲಿ, ನೋ. ಸಮ್ ಆರ್ ನೋ. ಅವರು ದೃಶ್ಯ 1ರದ ಹೇಳ್ಯಾರ ನೋ. ಬಿಕಾಸ್ ಮೀನಿ ಅಂಡ್ ಇವ್ರ ಹೆಸರೇನು ನೋಡ್ರಿಲ್ಲ, ಇವನಾರು ಜಗತ್. ಮಿನಿ ಅಂಡ್ ಜಗತ್ are on top of tree and house. Are on top, ಮೇಲ್ಗಡೆ ಅದಾರ. Discuss. In scene 4, can Mini see all the children playing the game? Discuss. Scene 4 ನಲ್ಲಿ ನೋಡ್ರಿ, ಇವರು ಮೀನಿ ಅವರು ಇಲ್ಲಿರೋರ ಎಷ್ಟು ಜನ? ಇವ್ರನ್ನೆಲ್ಲ ನೋಡಕ್ಕಾಗತ್ತ? ಎಸ್, she can. Yes, she can.
ನೆಕ್ಸ್ಟ್ ಜಗತ್ ಹ್ಯಾಸ್ ಕ್ಲಿಕ್ಡ್ ಅ ಪಿಕ್ಚರ್ ಆಫ್ ಅ ಟ್ರೀ ಫ್ರಾಮ್ ದ ಫ್ರಂಟ್. ಇಲ್ಲಿ ನೋಡ್ರಿ, ಫ್ರಾಮ್ ಫ್ರಂಟ್ ಇದು ಫ್ರಂಟ್ ಪಿಕ್ಚರ್, ಇದು ಟಾಪ್ ಪಿಕ್ಚರ್, ಇದು ಸೈಡ್ ಪಿಕ್ಚರ್, ಇದು ಸೈಡ್ ಪಿಕ್ಚರ್, ಟಾಪ್ ಪಿಕ್ಚರ್, ಫ್ರಂಟ್ ಪಿಕ್ಚರ್. ಮೀನಿ, ಬೋಲು ಅಂಡ್ ರಾಣಿ ಡ್ರಾ ದ ಸೇಮ್ ಬ್ರಿಕ್. ಅವರು ಒಂದು ಇಟ್ಟಿಗೆಯನ್ನ ಚಿತ್ರಿಸಿದ್ದಾರೆ. ಎಲ್ರು ಮೀನಿ, ಬೋಲು ಅಂಡ್ ರಾಣಿ ಅವರು. ವೈ ಆರ್ ದೇರ್ ಡ್ರಾಯಿಂಗ್ಸ್ ಆಫ್ ದ ಸೇಮ್ ಬ್ರಿಕ್ ಡಿಫರೆಂಟ್? ಡಿಸ್ಕಸ್. ಅವರು ಬಿಡಿಸಿದಂತಹ ಇಟ್ಟಿಗೆ ಚಿತ್ರ ಭಿನ್ನವಾಗಿ ಕಾಣಲು ಕಾರಣ ಏನು? ಬಿಕಾಸ್ ಆಫ್ ದೇ ಆರ್ ಸೀಯಿಂಗ್, ದೇ ಆರ್ ಡ್ರಾಯಿಂಗ್ ಫ್ರಂಟ್ ವ್ಯೂ, ಫ್ರಂಟ್ ವ್ಯೂ, ಫ್ರಂಟ್ ವ್ಯೂ, side view, and top view. ಏನಂದ್ರ ಅವರು ಮುಂಭಾಗದ ನೋಟ ನೋಡಿದ್ರೆ ಹೆಂಗ್ ಕಾಣುತ್ತ ಅದನ್ನ ಚಿತ್ರಿಸ್ಯಾರ. ಸೈಡ್ ವ್ಯೂ, ಪಾರ್ಶ್ವ ವ್ಯೂ ನಲ್ಲಿ ನೋಡಿದಾಗ ಹೆಂಗ್ ಕಾಣುತ್ತ ಅದನ್ನ ಚಿತ್ರಿಸ್ಯಾರ. ಮೇಲ್ಭಾಗದಲ್ಲಿ ನೋಡಿದ್ರ ಹೆಂಗ ಕಾಣುತ್ತ ಅದನ್ನ ಚಿತ್ರಿಸ್ಯಾರ. ಆದ್ದರಿಂದ ಅದು ಬೇರೆ ತರ ಕಾಣ್ತಾ ಇದೆ. ನೋಡ್ರಿಲ್ಲ, ಇದು 7777 ಇದು ಒಬ್ರು ಚಿತ್ರಿಸಿರುತ್ತೆ. ಯಾವುದು? ಬೋಲು ಡ್ರಾಯಿಂಗ್, ರಾಣಿಸ್ ಡ್ರಾಯಿಂಗ್, ಮೀನೀಸ್ ಡ್ರಾಯಿಂಗ್. ಬೋಲು, ರಾಣಿ, ಮೀನೀಸ್ ಡ್ರಾಯಿಂಗ್. ನೋಡ್ರಿ, ಸರಿನಾ? ಫ್ರಂಟ್, ಸೈಡ್, ಟಾಪ್. ಹೂಸ್ ಡ್ರಾಯಿಂಗ್ ಶೋಸ್ ದ ಫಾಲೋಯಿಂಗ್ ವ್ಯೂಸ್? ಟಾಪ್ ವ್ಯೂ, ಟಾಪ್ ಯಾರ್ದೈತಿ? ಮೀನೀಸ್, ಮೀನೀಸ್ ಡ್ರಾಯಿಂಗ್. ಸರಿನಾ? ದ ಫ್ರಂಟ್ ವ್ಯೂ, ದ ಫ್ರಂಟ್ ವ್ಯೂ, ನೇಮ್ ಆಫ್ ದ ಚೈಲ್ಡ್ ಬೋಲು. She is Meeni. He is Bolu. Side view, Rani. Rani ಅವ್ರದ್ದು side view. Next ನೋಡ್ರಿ, look at the picture and name the objects. ಅವುಗಳ ಹೆಸರನ್ನ ಬರೀರಿ. Also write which view of the object is given. ನೋಡೋಣ. ಎಸ್, ಇದು ಎಲ್ರಿಗೂ ಪ್ರಸಿದ್ಧ ಆಬ್ಜೆಕ್ಟ್ ಟಿವಿ. ಇದು ಎಲ್ರಿಗೂ ಗೊತ್ತಿರೋಂಥದ್ದಲ್ವಾ? ನೀವು ನೋಡ್ತೀರಾ? ಬಹಳಷ್ಟು ಜನ ನೋಡ್ತಾರೆ. ಇದು ಫ್ರಂಟ್ ವ್ಯೂ. ದಿಸ್ ಈಸ್ ಫ್ರಂಟ್ ವ್ಯೂ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದು ಸೋಫಾ. ಸೋಫಾ, ಸೋಫಾ. ದಿಸ್ ಈಸ್ ಆಲ್ಸೋ ಫ್ರಂಟ್ ವ್ಯೂ. ಮುಂಭಾಗದ ನೋಟವನ್ನ ನೋಡ್ತಾ ಇದ್ದೀವಿ. ನೆಕ್ಸ್ಟ್, ದಿಸ್ ಈಸ್ ಸ್ಲೀಪರ್. ಸ್ಲೀಪರ್ದು ಟಾಪ್ ವ್ಯೂ. ಇದು ಫ್ರಂಟ್ ವ್ಯೂ ಅಲ್ಲ, ಟಾಪ್. ಇದು ಯಾವುದು? ಟಾಪ್ ವ್ಯೂ. ನೆಕ್ಸ್ಟ್, ಇದು ಸ್ಕೇಲ್. ಗಾರೆ ಕೆಲಸದವ್ರು ಬಳಸ್ತಿರ್ತಾರ ಸ್ಕೇಲ್. ದಿಸ್ ಈಸ್ ಆಲ್ಸೋ ಟಾಪ್ ವ್ಯೂ. ಇದು ಬಸ್. ನೇಮ್ ಆಫ್ ದ ಆಬ್ಜೆಕ್ಟ್ ಈಸ್ ಬಸ್. ಸೈಡ್ ವ್ಯೂ, ಹಿಂಬದಿಯಿಂದ ನೋಡ್ತಾ ಇರೋದು. ನೆಕ್ಸ್ಟ್, ಚೇರ್. ಚೇರ್, ದಿಸ್ ಈಸ್ ಆಲ್ಸೋ side view. Top view.
Yes. Next, this is hexagon, 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 side view, side view. This is pen, pen, side view. This is also side view. Helmet, helmet, side view. Seeing in side view. ಸರಿನಾ? Next ನೋಡ್ರಿ. Jagat and Rani have made different drawings of the same object. Match the views of the objects. ಅಂದ್ರೆ ಜಗತ್ ಮತ್ತು ರಾಣಿಯವರು ಬೇರೆ ಬೇರೆ ರಚನೆಗಳನ್ನ ಮಾಡಿದ್ದಾರೆ. ವಸ್ತುಗಳೊಂದಿಗೆ ಅವುಗಳನ್ನ ಹೋಲಿಕೆ ಮಾಡ್ರಿ, ಅವುಗಳ ಆಕೃತಿಗಳೊಂದಿಗೆ ಅವುಗಳನ್ನ ಹೋಲಿಕೆ ಮಾಡ್ರಿ ಅಂತ ಹೇಳ್ಯಾರ. ಯಾವ್ಯಾವುದು ನೋಡ್ಬಿಟ್ಟಲ್ಲ, ಇದು ಘನಾಕೃತಿ, ಅಲ್ಲೆಲ್ಲವೂ ಸ್ಕ್ವೇರ್ ವರ್ಗದಲ್ಲಿ ಇರ್ತಾವ. ಟಾಪ್ ವ್ಯೂ, ಸೈಡ್ ವ್ಯೂ, ಫ್ರಂಟ್ ವ್ಯೂ ಎಲ್ಲ ಇದು ಇದಕ್ಕಾಯ್ತು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಟಾಪ್ ವ್ಯೂ ರೆಕ್ಟ್ಯಾಂಗಲ್ ಐತಿ, ಫ್ರಂಟ್ ವ್ಯೂ ಟಾಪ್ ವ್ಯೂ ಟ್ರ್ಯಾಂಗಲ್ ಐತಿ, ಫ್ರಂಟ್ ವ್ಯೂ ರೆಕ್ಟ್ಯಾಂಗಲ್ ಐತಿ. ಇದು ಆಕೃತಿ ಯಾವ್ದಂಗಂದ್ರ ದಿಸ್ ಪ್ರಿಸಮ್, ರೆಕ್ಟ್ಯಾಂಗುಲರ್ ಪ್ರಿಸಮ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಟಾಪ್ ವ್ಯೂ ಗೋಪುರದ ತರ ಐತಿ, ಫ್ರಂಟ್ ವ್ಯೂ ರೆಕ್ಟ್ಯಾಂಗಲ್ ಟ್ರ್ಯಾಂಗಲ್ ಅಂದ್ರ ಟ್ರಯಾಂಗುಲರ್ ಪ್ರಿಸಮ್. ದಿಸ್ ಈಸ್ ಟ್ರಯಾಂಗುಲರ್ ಪ್ರಿಸಮ್. Next, boxy buildings. Jagat and Mini are playing. They are making different building using empty match boxes. ಅವರು ಬೆಂಕಿ ಪಟ್ಟಣಗಳಿಂದ ವಿವಿಧ ಆಕಾರಗಳನ್ನ ಮಾಡ್ತಿದ್ದಾರೆ. Making their drawing from different views. ಆ ಮಾಡಿದ ಆಕೃತಿಯ ವಿವಿಧ ರಚನೆಗಳನ್ನ ಸಹ ತೆಗಿತಾ ಇದ್ದಾರೆ ಅವರು. ಇಲ್ಲಿ ನೋಡ್ರಿ, ಬೆಂಕಿ ಪಟ್ಟಣಗಳನ್ನ ಬಳಸಿ ಈ ಆಕೃತಿಯನ್ನ ಮಾಡ್ತಾ ಇದ್ದಾರೆ. ಹೌದಾ? ಈ ತರ ಈ ಆಕೃತಿಯನ್ನ ಮಾಡಿದ್ದನ್ನ ಮತ್ ನೋಟ್ಬುಕ್ ನಲ್ಲಿ ತೆಗಿತಾ ಇದ್ದಾರೆ. Now you also collect empty match boxes. ನೀವು ಸ್ವಲ್ಪ ಬರಿದಾದ ಬೆಂಕಿ ಪಟ್ಟಣಗಳನ್ನ ಸಂಗ್ರಹಿಸಿ. Or any empty boxes to create different buildings. ಅಥವಾ ಯಾವುದೇ ರೀತಿಯ ಖಾಲಿ ಪೆಟ್ಟಿಗೆಗಳನ್ನ ಸಂಗ್ರಹಿಸಿ ಈ ರೀತಿಯಾದ ಮನೆಗಳ, ಈ ರೀತಿಯ ಆಕೃತಿಗಳ ನಿರ್ಮಾಣವನ್ನ ಮಾಡ್ರಿ. ಮತ್ತು ಅವುಗಳ ಮೇಲ್ಭಾಗದ ನೋಟ, ಪಾರ್ಶ್ವನೋಟ ಮತ್ತು ಮುಂಭಾಗದ ನೋಟವನ್ನ ಚಿತ್ರಿಸಿ. You can challenge your friends by asking them to match your drawing with the right building. ನೀವು ಚಿತ್ರಿಸಿದ್ದನ್ನ ಬಿಲ್ಡಿಂಗ್ ಮಾಡಕ್ ಹೇಳ್ರಿ ಅಂತ ಹೇಳ್ಯಾರ. ನೋಡ್ರಿ, ಆಟ ಚೆನ್ನಾಗಿದೆ ಇದು. ಶಿಕ್ಷಕರು, ಪೇರೆಂಟ್ಸ್ ಈ ಆಟವನ್ನ ಮಕ್ಕಳಿಗೆ ಹೇಳಿ ಆಡಿಸಿ. Cat finds Jagat. The next day, 5 friends go to school feeling excited. ಮರುದಿನ 5 ಸ್ನೇಹಿತರು ಉತ್ಸಾಹದಿಂದ, ಕುತೂಹಲದಿಂದ ಶಾಲೆಗೆ ಹೋದರು. As it is an
ಆಕ್ಟಿವಿಟಿ ಡೇ, ಅದು ಚಟುವಟಿಕೆಯ ದಿನವಾಗಿತ್ತು. ಜಗತ್ ಪೆಟ್ ಕ್ಯಾಟ್ ಫಾಲೋಸ್ ಹಿಮ್ ಟು ಸ್ಕೂಲ್. ಜಗತ್ ಅವರ ಮುದ್ದಿನ ಜಗತ್ತವರ ಬೆಕ್ಕು ಅವರನ್ನ ಹಿಂಬಾಲಿಸಿತು. ದ ಕ್ಯಾಟ್ ಸಿಟ್ಸ್ ಆನ್ ದ ವಿಂಡೋ ಅಂಡ್ ಟ್ರೈಸ್ ಟು ಫೈಂಡ್ ಜಗತ್. ಅದು ಕಿಟಕಿಯಲ್ಲಿ ಕುಳಿತುಕೊಂಡು ಜಗತ್ತವರನ್ನ ಹುಡುಕಿತು. ಎಲ್ಲದರ ನೋಡ್ರಿ, ಇದು ದಿಸ್ ಈಸ್ ವಿಂಡೋ, ದಿಸ್ ಈಸ್ ಅ ಕ್ಯಾಟ್. ಜಗತ್ ಸ್ಟ್ಯಾಂಡಿಂಗ್ ಆನ್ ಫಸ್ಟ್ ರೋ. Yes. Jagat's cat sees him sitting on the third desk in the first row. 1, 2, 3. ಇಲ್ಲಿ ಅಂತ 1, 2, 3 ಈ ತರ ಎಣಿಸ್ಯಾರ ಅವರು. 1, 2, 3 ಇವರು ಜಗತ್ ಅವರು. ಈಸ್ ಜಗತ್. ಈಗ ನೋಡೋಣ ಏನ್ ಹೇಳ್ತಾರೆ ನೆಕ್ಸ್ಟ್. ಇನ್ನದವು ಮಾರ್ಕ್ ಜಗತ್ ಪೊಸಿಷನ್ ಇನ್ ದ ಪಿಕ್ಚರ್. ಮಾರ್ಕ್ ಮಾಡೈತಲ್ಲ, ಇವರು ಜಗತ್ ಅವರು. ಓಕೆ, ಮಾರ್ಕ್ ಆಗೈತೆ. ಡಿಸ್ಕ್ರೈಬ್ ದ ಪೊಸಿಷನ್ ಆಫ್ ದ ಬ್ಲೂ ಬ್ಯಾಗ್ ಆನ್ ದ ಡೆಸ್ಕ್. ಆನ್ ದ ಡೆಸ್ಕ್. On first row, third desk. On first row, third desk. On the desk or first row, third column desk. ಹಂಗಂದ್ರೆ ನಡೀತೈತಿ. ನೋಡೋಣ ಇದನ್ನ ಗ್ರಿಡ್ ಡಯಾಗ್ರಾಮ್ ನಲ್ಲಿ ಬರುತ್ತಾ, ಇನ್ನು ನೀಟಾಗಿ ಹೇಳುತ್ತಾವ. ವಾಟ್ ಡು ಯು ಸಿ ಆನ್ ದ ಮಿಡಲ್ ಡೆಸ್ಕ್ ಆಫ್ ದ ಸೆಕೆಂಡ್ ರೋ? ಸಿ ವಾಟರ್ ಬಾಟಲ್. ದಿಸ್ ಈಸ್ ದ ಸೆಕೆಂಡ್ ರೋ. ಮಿಡಲ್ ಡೆಸ್ಕ್, ವಾಟರ್ ಬಾಟಲ್ is there. Red water bottle. Red water bottle. Red water bottle. Next, where is the notebook kept? The first desk in the second row or middle desk in the third row? Notebook kept in middle desk on third row. Middle desk on third row. This is middle desk. Middle desk on third row. Okay. Draw an apple on third desk of second row. Second row, LIT, first row, second row, third desk. This is third desk. ಇಲ್ಲೇ ಒಂದು ಆಪಲ್ ಅನ್ನ ತೆಗಿಬೇಕು ನೀವು. This is an apple. Okay. Apple ಇದು ತೆಗೆದೈತಿ. Next, grid game. Bolu, now you have to draw the object in the grid by following my clue. Draw the ball at the bottom left corner. ಇಲ್ಲಿ ನೋಡ್ರಿ, ಅವಳ ಎಡಗಡೆ, ಬಾಟಮ್ ಕೆಳಗ, ಫುಲ್ ಕೆಳಗ, ಬಾಟಮ್ ತಳಭಾಗ, ಲೆಫ್ಟ್ ಸೈಡ್. ಇಲ್ಲ ಇದು ನೋಡ್ರಿ, ಅವಳ ತಳಭಾಗದ, ಅವಳ ಎಡಗಡೆ. ಇದು ಗ್ರಿಡ್, ಇದು ತಳಭಾಗ ಇಲ್ಲಿರೋದು, ಅದರ ಎಡಗಡೆ ಅಂದ್ರ ಈ ಕಡೆ. ಸರಿನಾ? By the following clue, draw the ball at the bottom left corner. ಇಲ್ಲ ಇದು ನೋಡ್ರಿ, ಇದು ಬಾಲ್. ಸರಿನಾ? ಈಗ ಇವರ ಎಡಗಡೆ ಅಂದ್ರೆ ಇಲ್ಲಿ ಬರುತ್ತಾ. ಸರಿನಾ?
ಈ ಚಿತ್ರದ ಮೂಲಕ ನೋಡಿದಾಗ. ನೆಕ್ಸ್ಟ್, here are the clue given by Rani to fill the grid. An eraser at the top right corner. ಇಲ್ಲೇ ಇರೇಸರ್ ಹಾಕಿ, ಸರಿನಾ? A pencil in the top left corner. Pencil. Yes. An apple in the middle of the second row and second column. This is apple. ನೋಡ್ರಿ, ಈ ತರ ನೀವು ಕಲಿಬೇಕಿದ್ನೀಗ. ವಾಟರ್ ಬಾಟಲ್ ಇನ್ ದ ಥರ್ಡ್ ರೋ ಸೆಕೆಂಡ್ ಕಾಲಮ್. ಥರ್ಡ್ ರೋ ಸೆಕೆಂಡ್ ಕಾಲಮ್. ಇಲ್ಲಿ ಏನ್ ಬರುತ್ತಾ? ವಾಟರ್ ಬಾಟಲ್. ಥರ್ಡ್ ರೋ ಇದಾನ, ಸೆಕೆಂಡ್ ಕಾಲಮ್ ಇದು, ಸರಿನಾ? ವಾಟರ್ ಬಾಟಲ್ ಥರ್ಡ್ ರೋ ಸೆಕೆಂಡ್ ಕಾಲಮ್. ಈ ತರ ಆಟವನ್ನ ನೀವು ಆಡ್ರಿ, ಇಬ್ರು ಸೇರಿ ಆಡ್ರಿ, ತುಂಬಾ ಚೆನ್ನಾಗೈತದ ಆಟ. ಗ್ರಿಡ್ ಗೇಮ್, ಟ್ರೆಸರ್ ಹಂಟ್. ಗ್ರಿಡ್ ಗೇಮ್, ನಿಧಿಯ ಹುಡುಕಾಟ. ಇದ ಸೇಮ್ ಆಟ ಈಗ ಹೇಳಿದ್ನಲ್ಲ, ಇದನ್ನ ಅವ್ರ ಒಂದಿಷ್ಟು ಬೆಕ್ಕು, ಆರೆಂಜು, ಮ್ಯಾಂಗೋ, ಫ್ಲವರ್, ಕಾರು, ಈ ತರದ ಗೇಮ್ ಅನ್ನ ಆಡಿದ್ದಾರೆ ಇಬ್ರು ಸೇರ್ಕೊಂಡು, ಸರಿನಾ? ನೀವು ಹಿಂಗ ಆಡ್ರಿ. ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ. ಇಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಅಥವಾ ಪೋಷಕರು ತಿಳಿಸ್ರಿ, ಇಬ್ಬರು ಮಕ್ಕಳನ್ನ ಕುಂದಿರ್ಸ್ಕೊಂಡು ಈ ರೀತಿ ಆಡಪ್ಪ, ಈ ರೀತಿ ಒಂದಿಷ್ಟು ಅವ್ರಿಗೆ ವಸ್ತುಗಳನ್ನು ಕೊಡಿ, ವಸ್ತುಗಳನ್ನು ಕೊಟ್ಟು ಈ ರೀತಿ ಆಡಿ, ಈ ರೀತಿ ಆಡಿ ಅಂತ ಹೇಳ್ಕೊಡಿ, ಚೆನ್ನಾಗಿ ಆಡ್ತಾರ ಅವ್ರು. ವಿದ್ಯಾರ್ಥಿಗಳಾದ್ರ ನೀವು ಚಿಕ್ಕ ಮಕ್ಕಳನ್ನ ಆಡಿಸ್ತೀಬೇಕಂದ್ರ next, drone around the school. Gan has got a drone to show her friends. A drone can take pictures while flying. ಆ ಡ್ರೋನು ಹಾರಾಡುತ್ತಿರುವಾಗ ಚಿತ್ರಗಳನ್ನ ತೆಗೆಯುತ್ತದೆ. ನೋಡ್ರಿ, ವಾವ್, isn't it our school so green and beautiful? ಇವ್ರು ಯಾರು? ಮೀನಿ ಅವ್ರು ಹೇಳ್ತಾ ಇದ್ದಾರೆ, ವಾವ್, ಇದು ನಮ್ಮ ಶಾಲೆ ಅಲ್ಲವೇ, ಹಸಿರಾಗಿದ್ದು ಸುಂದರವಾಗಿದೆ ಅಂತ. ಎಸ್, ಅವರ್ ಸ್ಕೂಲ್. ರಾಣಿ ಅವ್ರು ಹೇಳ್ತಾರ, ಎಸ್, ಅವರ್ ಸ್ಕೂಲ್ ಹ್ಯಾಸ್ ವಾಲ್ಸ್ ಮೇಡ್ ಆಫ್ ರೆಡ್ ಬ್ರಿಕ್ಸ್. ಹೌದು, ನಮ್ಮ ಶಾಲೆಯ ಗೋಡೆಗಳು ಕೆಂಪ ಇಟ್ಟಿಗೆಯಿಂದ ಮಾಡಲ್ಪಟ್ಟಿವೆ ಅಂತ. ನೋಡ್ರಿ, ಸ್ಕೂಲ್ ಇದು ಟಾಪ್ ವ್ಯೂ. ಇದು ಟಾಪ್ ವ್ಯೂ. ದಿಸ್ ಈಸ್ ಅ ಟಾಪ್ ವ್ಯೂ. Circle the places or things that you see in the picture and write their name. ಇಲ್ಲೇ ನೀವು ನೋಡಿದಂತಹ ವಸ್ತುಗಳ ಹೆಸರನ್ನ ಬರೆಯಿರಿ. Circle the places or things that you see in the picture and write. ನೀವು ಚಿತ್ರದಲ್ಲಿ ಗಮನಿಸುವ ಸ್ಥಳಗಳು ಅಥವಾ ವಸ್ತುಗಳಿಗೆ ವೃತ್ತ ಹಾಕಿ ಅವುಗಳ ಹೆಸರುಗಳನ್ನ ಬರೆಯಿರಿ ಅಂತ ಹೇಳ್ಯಾರ. ನೋಡ್ರಿ, ಇದು ಪಾರ್ಕಿಂಗ್. ವಾಹನಗಳು ನಿಂತವು, ಪಾರ್ಕಿಂಗ್ ಪ್ಲೇಸ್. ಇದು ಈಸಿಯಾಗಿ ಗೊತ್ತಾಗ್ಬಿಡುತ್ತಾ? ಪ್ಲೇ ಗ್ರೌಂಡ್. ಇಲ್ಲಿ ಪ್ಲೇ ಗ್ರೌಂಡ್ ಐತಿ. ಏನು? ಟ್ರೀಸ್. ಕ್ಲಾಸ್ ರೂಮ್ಸ್. ಇನ್ನು ಮುಂತಾದವು ನೀವು ನೋಡಿರ್ತೀರಲ್ಲ, ಇವನ್ನ ಬರೀರಿ ಅಂತ ಹೇಳ. ಟ್ರೇಸ್ ದ ಪಾತ್ ಫ್ರಾಮ್ ಕ್ಲಾಸ್ 4 ಕ್ಲಾಸ್ ರೂಮ್ ಟು ದ ಸ್ಟೇಜ್. ಓಕೆ, ಇಲ್ಲೇ ಕ್ಲಾಸ್ ರೂಮ್ ಪಾತ್ ಇದು. ಇಲ್ಲಿ ನೋಡ್ರಿ, ಇಲ್ಲಿ ಎಂಟ್ರನ್ಸ್ ಆಯ್ತಾ? ಸರ್ವಿಸ್ ಲೇನ್. ಹಿಂಗ್ ಹೋಗಿ ಬಂದ್ರು ನಡಿತೈತಿ, ಇಲ್ಲಿ ಬಂದು ಹಿಂಗ್ ಬಂದ್ರು ನಡಿತೈತಿ. ಸರ್ವಿಸ್ ಲೇನ್. ಇಲ್ಲಿ ಅಡ್ಡಾಡಕ್ ದಾರಿ ಇರ್ತಲ್ಲ, ಸರ್ವಿಸ್ ರಸ್ತೆ.
ಇಲ್ಲೇ 4th ಕ್ಲಾಸ್ ರೂಮ್ ಇದೆ ನೋಡ್ರಿ. ಹೌ ಮೆನಿ ರೂಟ್ಸ್ ವೇರ್ ಯು ಏಬಲ್ ಟು ಫೈಂಡ್, ನೀವು ಎಷ್ಟು ದಾರಿಗಳನ್ನ ಹುಡುಕಬಲ್ಲಿರಿ. ಇಲ್ಲೇ 1 2 3, ಇಲ್ಲಿ 2 ಆದವು, ಈ ಕಡೆ 1 3. ಯು ಮೇ ಯೂಸ್ ಡಿಫ್ರೆಂಟ್ ಕಲರ್ ಪೆನ್ಸಿಲ್ ಟು ಟ್ರೇಸ್ ಡಿಫ್ರೆಂಟ್ ರೂಟ್ಸ್, ನೀವು ಆ 3 ದಾರಿಗಳನ್ನ 3 ಪೆನ್ಸಿಲ್ಗಳನ್ನ ಬಳಸಿ ಹಾಕಿ ಅಂತ ಹೇಳ್ಯಾರ, ಹಾಕ್ರಿ. ವಿಚ್ ಇಸ್ ದ ಶಾರ್ಟೆಸ್ಟ್ ರೂಟ್, ಹೌ ಡು ಯು ನೋ. ಸರ್ವಿಸ್ ರೋಡ್, ಸರ್ವಿಸ್ ರೋಡ್ ರೂಟ್. ಶಾರ್ಟೆಸ್ಟ್ ರೂಟ್ ಯಾವುದು? ಸರ್ವಿಸ್ ರೋಡ್ ರೂಟ್. ಸರ್ವಿಸ್ ರೋಡ್ ರೂಟ್. Next, the water delivery man has turned left from the entrance. ಇಲ್ಲಿ ನೋಡ್ರಿ, ಎಂಟ್ರನ್ಸ್ ಇದು, ಟರ್ನ್ ಲೆಫ್ಟ್ ಅಂದ್ರೆ ಈ ಕಡೆ ಅಂತ ಹೋಗ್ತಾ ಇದ್ದಾನವ. Help him reach MDM kitchen by telling him the route. Write the direction below. ಡೈರೆಕ್ಷನ್ ಬಿಲೋ ಇನ್ನೊಂದು ಐತಾ? ಇಲ್ಲ, ಇಲ್ಲೇ ಹಾಕ ನೋಡ್ರಿ. ಇಲ್ಲಿ ವಾಟರ್ ಮ್ಯಾನ್ ಗಿದೆ, ಹಿಂಗ್ ಹೋಗ್ಬೇಕು, ಹಿಂಗ್ ಬಂದು MDM ಎಲ್ಲೈತಿ, ಹಿಂಗ್ 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 ಬಂದು ಇಲ್ಲಿ ಹೋಗ್ಬಿಟ್ರೆ MDM ಹೋಗ್ತಾನ ಅವನು. ಇದು ಸರಿನಾ? ಓಕೆ, ಆಯ್ತು. ಈಗ ಇದು ರಜತ್ ಈಸ್ ನಾಟ್ ಫೀಲಿಂಗ್ ವೆಲ್, ರಜತನಿಗೆ ಆರೋಗ್ಯ ಸರಿ ಇಲ್ಲ. ವಿಚ್ ವೇ ವಿಲ್ ಯು ಚೂಸ್ ಟು ಟೇಕ್ ಹಿಮ್ ಟು ಮೆಡಿಕಲ್ ರೂಮ್ ಫ್ರಾಮ್ ದ ಲೈಬ್ರರಿ. ಅವನಿಗೆ ಇದಾಯ್ತು, ರಜತನ್ನ ಲೈಬ್ರರಿಯಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಎಲ್ಲೈತಿ ಲೈಬ್ರರಿ? ದಿಸ್ ಈಸ್ ಲೈಬ್ರರಿ. ಆಸ್ಪತ್ರೆ ಎಲ್ಲ ಐತಿ ನೋಡ್ರಿ, ಹಾಲ್, ಪಾರ್ಕಿಂಗ್ ಪ್ಲೇಸ್, ಸರ್ವಿಸ್ ಲೇನ್, ಉದ್ಯಾನವನ, ಮಿಡಲ್ ವಿಂಗ್, ಕ್ಲಾಸ್ ರೂಮ್ಸ್, ಹಾಲ್, ಸ್ಟೇಜ್, ಮೆಡಿಕಲ್ ರೂಮ್. ಇಲ್ಲಿ ಇಂತ್ರನ ಹೋಗ್ತಾನ ರಜತ್. ರಜತನ್ ಜಗತ್ ಅವ್ರ ರಜತ್ ಇದ, ಅವರು ಈ ಹಿಂಗ ಬರ್ತಾರ. ಸರಿನಾ? ತೋರಿಸೈತೆ ಅದನ್ನ. Rajat is not feeling well. Which way will choose in front road? Library front road ಅನ್ನ ತೆಗೆದುಕೊಳ್ಬೇಕು ಅವನು. ಸರಿನಾ? ನೆಕ್ಸ್ಟ್, after the assembly in the playground, Bolu must go to the IT room and Rani has to go to the sports room. ಎಲ್ರು ಇಲ್ಲೇ ಅದ ನೋಡ್ರಿ, ಸ್ಪೋರ್ಟ್ಸ್ ರೂಮ್ ಇಲ್ಲೇ ಐತಿ, ಪ್ಲೇ ಗ್ರೌಂಡ್ ಇಲ್ಲೇ ಐತಿ, ತೋರಿಸಿ. ಸರಿನಾ? ಲೆಟ್ ಅಸ್ ಡೂ draw a site map to show the way from your school entrance to classroom and any other important places. ನಿಮ್ಮ ಶಾಲೆಯ ಪ್ರವೇಶ ದ್ವಾರದಿಂದ ನಿಮ್ಮ ತರಗತಿ ಮತ್ತು ಬೇರೆ ಮುಖ್ಯವಾದ ಸ್ಥಳಗಳಿಗೆ ಮಾರ್ಗಗಳನ್ನು ತೋರಿಸಲು ಒಂದು ಸ್ಥಳ ನಕ್ಷೆ ರಚಿಸಿ. ನೀವು ಸಿಂಪಲ್ ಆಗಿ ರಚಿಸಿದ್ರು ಸಾಕು. ಈಗ ಸ್ಕೂಲ್ ಅಂತಂದ್ರ ನಿಮ್ಮ ತರಗತಿಯನ್ನ ತಗೊಳ್ರಿ, ಬೇಕಂದ್ರೆ ನಿಮ್ಮ ತರಗತಿ 1 ತಗೊಂಡು ರಚನೆ ಮಾಡಿದ್ರು ಸಾಕಾಗುತ್ತಾ. ಒಂದು ಬಾಗಿಲು ತೆಗಿರಿ, ಸಿಂಪಲ್ ಆಗಿ ನೀಟಾಗಿ ತೆಗಿರಿ. ಸರಿನಾ? ಹಿಂಗ ಮುಖ್ಯವಾದ ಸ್ಥಳ
ದೇವಸ್ಥಾನ ಅಥವಾ ಬೇರೆ ಯಾವ್ದಾದ್ರು ತೋಟ ಇತ್ತು ಅಥವಾ ಇನ್ನೂ ನಿಮ್ಮೂರಲ್ಲಿ ಏನಾದ್ರೂ ವಿಶೇಷವಾದಂತಹ ಸ್ಥಳಗಳಿತ್ತಂದ್ರ ಅಂತಹ ಸ್ಥಳಗಳಿಗೆ ಅಂತಹ ಸ್ಥಳಗಳನ್ನ ತೋರಿಸಿ. ಇಲ್ಲಿ ತೋರಿಸ್ತೀರಾ? ತೋರಿಸಿ. ನೋಡ್ರಿ, ಇನ್ನು ಇಲ್ಲಿ ಕಿಟಕಿಯನ್ನ ತೋರಿಸ್ರಿ. ಗೋಡೆ ಇರುತ್ತ, ಮತ್ತು ಗೋಡೆ ಇಲ್ದ ಹಂಗ ಬಂದಿರಂಗಿಲ್ಲ ಅದ. ಈ ತರ ನಿಮ್ಮ ಸ್ಕೂಲನ್ನ ತೋರಿಸ್ರಿ ಮೊದ್ಲ. ಈ ತರ ಅಂತಂದ್ರೆ ಈ ತರ ನೀವು ಇನ್ನೂ ಚೆನ್ನಾಗಿ ತೆಗಿತಿರ್ತೀರಿ. ಮಿನಿಮಮ್ ಇಷ್ಟ ತೋರಿಸ್ರಿ, ಸರಿನಾ? ಆ ನಂತರ ಒಂದೇನು ನಿಮ್ದು ಹಳ್ಳಿ ಕಟ್ಟೆ ಇರುತ್ತಾ? ಹಳ್ಳಿ ಕಟ್ಟೆ ಇಲ್ಲೇ ವಿಶಾಲವಾದ ಒಂದು ಕಟ್ಟೆ ಇರುತ್ತ, ಅಲ್ಲಿ ಜನ ಕುತ್ಕೊಂಡಿರ್ತಾರ. ಅಂತಹದಕ್ಕ ರೂಟ್ ಅನ್ನ ತೋರಿಸಿ. ಈ ತರ ಈಸಿಯಾಗಿ ಸಿಂಪಲ್ ಆಗಿ ತೋರಿಸಿ. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಪ್ಯಾಟರ್ನ್ಸ್ ಅರೌಂಡ್ ಅಸ್, 1ನೇ ಚಾಪ್ಟರ್ ಶೇಪ್ಸ್ ಅರೌಂಡ್ ಅಸ್ ಅನ್ನ ನೋಡಿದ್ವಿ. 3ನೇ ಚಾಪ್ಟರ್ ಪ್ಯಾಟರ್ನ್ಸ್ ಅರೌಂಡ್ ಅಸ್, ನಮ್ಮ ಸುತ್ತಲಿನ ವಿನ್ಯಾಸಗಳನ್ನ ನೋಡೋಣ.